ಈ ಸಿನಿಮಾ ಏನು ಅಂತ ನಾವು ಸಮಾಜ ನಮಗೆ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂತ ಒಂದು ಕೆಲಸ. ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ನಿರ್ಮಾಪಕರು ಚೆನ್ನಾಗಿದ್ರೆ ನಮ್ಮಂತ ಕಲಾವಿದರು ಸಾಕಷ್ಟು ಖುಷಿಯಾಗಿ ಊಟ ಮಾಡಬಹುದು. ಹಾಗಾಗಿ ನಿರ್ಮಾಪಕರು ಗೆಲ್ಲುವಂತ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ. ಬಹಳ ಇಂಟೆಲಿಜೆಂಟ್ ಆಗಿ ಕಥೆಯ ಹಂದರವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಒಂದು ಟ್ರೈಲರ್ ಅನ್ನ ಕೊಟ್ಟಿದ್ದಾರೆ. ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂತಹ ಟ್ರೈಲರ್ ಇದು. ಈ ನಾವು ಟ್ರೈಲರ್ ಅಲ್ಲಿ ಏನ್ ನೋಡಿದೀವಿ, ಇದಕ್ಕೆ ಈಗ ನಾವು ನೋಡಿದ ಒಂದು ಭಾಗ 99 ಭಾಗ ಜನರಿಗೆ ಕ್ಯೂರಿಯಾಸಿಟಿಯನ್ನು ಕೊಡುವಂತಹ, ಮನೋರಂಜನೆಯನ್ನು ಕೊಡುವಂತಹ ಒಂದು ಸೀಟ್ ಅಡ್ಜಲ್ಲಿ ಕೂತ್ಕೊಳ್ಳುವಂತ ಒಂದು ಸಿನಿಮಾ ಇದು. ಯಾಕಂದ್ರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ, ಡಬ್ಬಿಂಗ್ ಅಲ್ಲಿ ಸ್ವಲ್ಪ ತುಣುಕುಗಳು ನೋಡಿದಾಗ ಹೇಳದಂತೆ ಮಾಡಿದಂತವರು ನಮ್ಮ ನಿರ್ದೇಶಕರು ಸುನೀಲ್ ಅವರು. ನಿಜವಾಗ್ಲೂ ಕೂಡ ಬಹಳ ಪ್ರಬುದ್ಧ, ಒಂದು ಸಿನಿಮಾ ಅಥವಾ 2 ಸಿನಿಮಾ ಅಲ್ಲ, 100 ಸಿನಿಮಾಗಳು ಮಾಡಿದಂತ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಬೇಕಾದೆಲ್ಲವನ್ನೂ ಕೂಡ ನಿರ್ಮಾಪಕರು ತಂದುಕೊಟ್ಟಿದ್ದಾರೆ. ಸಚಿನ್ ಅವರು ಬಹಳ ಬುದ್ಧಾಗಿ ಕಾಣಿಸ್ತಾರೆ. ನನಗೆ ನಿಮ್ಮ ಮೇಲೆ ಖುಷಿ ಅಂತ ಹೇಳಿದ್ರೆ, ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಅವರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ ಇವತ್ತು ಅವ್ರನ್ನ ಕರೆಸಬಹುದಾಗಿತ್ತು. ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಯವರನ್ನೇ ಕರೆಸಬಹುದು. ಆ ರಾಜಕೀಯವನ್ನು ಸಿನಿಮಾಗೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಮೂಲಕ ತುಂಬಾ ಆಶೀರ್ವಾದ ನಮಗೆ ಜನರಿಗೆ ಸಿಕ್ಕುತ್ತೆ. ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ. ಮತ್ತಷ್ಟು ಸಿನಿಮಾಗಳು ನೀವು ಮಾಡಿ. ನನಗಂತೂ ಬಹಳ ಖುಷಿ ಇದೆ ಈ ಸಿನಿಮಾದಲ್ಲಿ. ನಮ್ಮ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನನಗೆ ತುಂಬಾ ಈ ತರ ಮಠಗಳ ಆಶೀರ್ವಾದ ಸಾಕಷ್ಟಿದೆ. ಆದ್ರೆ ಅವರು ತುಂಬಾ ಒಳ್ಳೆ ಸ್ವಾಮೀಜಿಯವರು, ಬಹಳ ಸರಳವಾದ ಜೀವಿ. ಆದ್ರೆ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಾನು ಒಳ್ಳೆಯವನ ಕೆಟ್ಟವನ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ್ಮೇಲೆ ಸ್ವಾಮೀಜಿ ನಾನು ಹುಡ್ಕೊಂಡ್ ಹೊಡಿರಬಹುದು, ಅಷ್ಟು ಒಳ್ಳೆಯವನು ನಾನು ಸಿನಿಮಾದಲ್ಲಿ. ಬಹಳಷ್ಟು ಒಳ್ಳೇದಾಗಲಿ. 19ನೇ ತಾರೀಕು ಸಿನಿಮಾ ಇದೆ. ಅದೇನೋ ಗೊತ್ತಿಲ್ಲ, ತುಂಬಾ ಆತುರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಾಳೆ 10 ಸಿನಿಮಾಗಳಿದೆ. ಆಮೇಲೆ 19ನೇ 12ನೇ ತಾರೀಕು ಪುನಃ ಒಂದು 6-7 ಸಿನಿಮಾಗಳಿದೆ. 19ಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ. ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದೆಲ್ಲ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ನನಗೆ ಹೇಳೋದು, ಎಲ್ರಿಗೂ ನ್ಯಾಯ ಸಿಕ್ಲಿ, ಎಲ್ರಿಗೂ ಥಿಯೇಟರ್ ಸಿಕ್ಲಿ. ನಮಗೆ ನಮ್ಮವ್ರ ಜೊತೆ ಗುದ್ದಾಡ್ಕೊಂಡು, ಬೇರೆ ಭಾಷೆಯ ಜೊತೆ ಗುದ್ದಾಡ್ಕೊಂಡು ದೊಡ್ಡ ಚಾಲೆಂಜ್ ಆಗಿದೆ. ಈಗ ನಾವೆಲ್ಲ ಎದ್ದೇಳುವಂತ ಟೈಮು, ನಾವು ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು, ಒಳ್ಳೆ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು. ತುಂಬಾ ಪ್ರಯತ್ನ ಪಟ್ಟು ಸಿನಿಮಾಗೆ ಏನು ಬೇಕು ಎಲ್ಲೂ ನಿರಾಸೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲಿಗಲ್ಲಾಗಲಿ, ಹೊಸ ಅಲೆ ಚಿತ್ರಗಳಿಗೆ ಇದು ನಾಂದಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಶುಭಾಶಯಗಳು. ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ. ನನಗೆ ರಾಜವರ್ಧನ್ ಅವರ ಕಾರ್ಯವೈಖರಿ ಬಹಳ ಇಷ್ಟ. ಅವ್ರು ನಮ್ಮನ್ನು ನೋಡ್ಕೊಳ್ಳುವಂತ ರೀತಿ ಬಹಳ ಇಷ್ಟ. ಹಾಗಾಗಿ ನಾನು ಬಿಸಿ ಇದ್ರೂ ಕೂಡ ಈ ತಂಡದಲ್ಲಿ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ. ಒಳ್ಳೇದಾಗ್ಲಿ. ಈ ಸಿನಿಮಾ ಯಶಸ್ಸಲ್ಲೂ ನಾನು ಇರ್ತೀನಿ. ಇನ್ನು 112 ಡೇಸ್ ಆದಾಗಲೂ ನಿಮ್ಮ ಜೊತೆ ಇರ್ತೀನಿ. ಮುಂದಿನ ಸಿನಿಮಾದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು.